ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದ್ಬಿಟ್ಟು ಮಂಗಳವಾರದ ವ್ಲಾಗ್ ಆಗಿರುತ್ತೆ ಫ್ರೆಂಡ್. ನಾನು ಒಂದು ದೇವ್ರ ಸಾಮಾನು ತೊಳ್ಕೊಂಡು ಸುಮಾರು ದಿನವೇ ಆಗಿತ್ತು. ಆವಾಗ ತೊಳೆಯೋಣ ಇವಾಗ ತೊಳೆಯೋಣ ಅಂದ್ಬಿಟ್ಟು ಲೇಟ್ ಆಯಿತು. ಮತ್ತು ಪೀರಿಯಡ್ಸ್ ಬೇರೆ ಆಗಿದೆ, ಅದೇ ಕಾರಣಕ್ಕಾಗಿ ತೊಳ್ತಿರಲಿಲ್ಲ. ಮತ್ತು ಮಗಳದು ಎಲ್ಲ ಅದೇ ಥರ ಇತ್ತು. ಇವತ್ತು ಬೆಳಿಗ್ಗೆ ಬಂದ್ಬಿಟ್ಟು ಚಪಾತಿಗೆ ನಾನು ಬಿಳಿ ಬದನೆಕಾಯ್ದು ಪಲ್ಯ ಬಿಳಿ ಬದನೆಕಾಯಿ ಬರ್ತಾರೆ ಫ್ರೆಂಡ್, ಅದ್ರ ಪಲ್ಯ ಮಾಡ್ಕೊಂಡಿದ್ದೆ. ಇದು ತುಂಬ ಈಸಿಗೆ ಮಾಡ್ಕೊಬೋದು. ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಬಿಳಿ ಬದನೆಕಾಯಿ ಎಲ್ಲ ಹಚ್ಚಾಕಿ ಮತ್ತು ಸ್ವಲ್ಪ ಸಾಂಬಾರು ಪುಡಿನ ಆದರೂ ಹಾಕ್ಬೋದು, ಇಲ್ಲ ಚಿಲ್ಲಿ ಪೌಡ್ರ್ ಧನಿಯಾ ಪೌಡ್ರ್ ಆದರೂ ಹಾಕಿ ಮಾಡ್ಬೋದು. ತುಂಬ ಈಸಿ ಇರುತ್ತೆ. ಸೇಮ್ ನಾವು ಟೊಮೆಟೊ ಗೊಜ್ಜು ಮಾಡ್ಕೊತೀವಲ್ಲ ಅದೇ ಥರನೇ. ಅದಕ್ಕೆ ನಾವು ಬದನೆಕಾಯಿ ಹಾಕ್ಕೋಬೇಕಷ್ಟೆ. ಅದು ಮಾಡಿಕೊಂಡು ಎಲ್ಲ ತಿಂದಾದ್ಮೇಲೆ ನಾವು ನಾನೇನು ತಿನ್ನಲಿಲ್ಲ, ಯಾಕಂದರೆ ಪೂಜೆ ಮಾಡಬೇಕಾಗಿತ್ತಲ್ಲ ಅಂದ್ಬಿಟ್ಟು ಫಸ್ಟ್ ಬೆಳಗ್ಗೆ ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ಕಸ ಗುಡಿಸಿ ಎಲ್ಲ ಒರೆಸ್ಕೊಂಡು ಒಂದೊಂದೇ ಕೆಲಸಗಳು ಮಾಡ್ಕೊತಾ ಇದ್ದೆ. ಯಾಕಂದರೆ ಬೇಗ ಕೆಲಸ ಆದಷ್ಟು ಬೇಗ ಪೂಜೆ ಆಗಿಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಹೊರಗಡೆ ಹೋಗೋದು ಕೆಲಸ ಇತ್ತು. ಅದಕ್ಕೆ ಪೂಜೆ ಬೇಗ ಆಗಲಿ ಅಂದ್ಬಿಟ್ಟು ಪಟ ಅಂದರೆ ಕೆಲಸಗಳು ಮಾಡ್ಕೊತಾ ಇದ್ದೆ. ಇಲ್ಲಿ ನಾನು ದೇವ್ರ ಪೂಜೆಗೆ ಅಂದ್ಬಿಟ್ಟು ಒಂದು 100 ಗ್ರಾಮಷ್ಟು ಮಲ್ಲಿಗೆ ಹೂವು ಬಿಡಿ ಮಲ್ಲಿಗೆ ಹೂವು ಬರುತ್ತಲ್ಲ ಫ್ರೆಂಡ್. ಇವಾಗ ಹೆಂಗಿರೋ ಮಲ್ಲಿಗೆ ಹೂವಿನ ಸೀಸನ್ ಅಲ್ಲ, ನೀರು ಅಂದ್ಬಿಟ್ಟು ಒಂದು 100 ಗ್ರಾಮ್ ತೊಗೊಂಬಂದಿದ್ದೆ. ಒಂದು 3 ಮೊಳದಷ್ಟಾಗಿತ್ತು. ತುಂಬ ಏನು ಹೂವು ವೇಸ್ಟೇಜ್ ಆಯಿತು. ತುಂಬ ಸಣ್ಣ ಕಾಯಿ ಮೊಗ್ಗು ಅಂತ ಹೇಳ್ತಾರಲ್ಲ ಆ ಥರ ಬಂದ್ಬಿಟ್ಟಿತ್ತು. ಒಂದು 3 ಮೊಳದಷ್ಟು ಆಯಿತಾ ಅಂದ್ಬಿಟ್ಟು ಅದನ್ನು ಕಟ್ಕೊಂಡೆ. ಸ್ವಲ್ಪ ಮತ್ತು ಶಾವಂತಿಗೆ ಹೂವು ರೋಸ್ ಹೂವನ್ನು ತಂದಿದ್ದೆ. ಮತ್ತು ತೆಂಗಿನಕಾಯಿ ಅಂತೂ ಏನು ರೇಟ್ ಆಗಿದೆ ಫ್ರೆಂಡ್, ಇವಾಗಂತೂ 55 ರೂಪಾಯಿ ಒಂದು ಕಾಯಿ. ಅದು ತುಂಬ ದಪ್ಪನೂ ಇಲ್ಲ, ಮೀಡಿಯಮ್ ಸೈಜಾಗಿತ್ತು. ಅದೇ ತೊಗೊಂಬಂದೆ. ಮೊದಲೆಲ್ಲ ಒಂದು 25 ರೂಪಾಯಿ ಕೊಟ್ಟರೆ ಎಂಥ ಕಾಯಿ ಸಿಕ್ತಿತ್ತು. ಇವಾಗಂತೂ ಅದೇ ಕಾಯಿ 50. ಅದೇ ಕಾಯಿಯಲ್ಲ, ಕಾಯಿನೇ ಚೆನ್ನಾಗಿಲ್ಲ ಫ್ರೆಂಡ್. 2 ಅಂಗಡಿ ಹುಡ್ಕಿದ್ದೀನಿ ನಾನು. 2 ಅಂಗಡಿ ಹುಡ್ಕಿಬಿಟ್ಟು ಕಡೆಗೆ 3ನೇ ಅಂಗಡೀಲಿ ಅಲ್ಲೇ ತೊಗೊಂಬಂದೆ. ಇನ್ನೇನು ಮಾಡೋದು, ಮತ್ತು ಇನ್ನೇನು ಹುಡ್ಕೊಂಡು ಹೋಗೋದು ಅಂದ್ಬಿಟ್ಟು ತೊಗೊಂಬಂದೆ. ಅದು 55 ರೂಪೀಸ್ ಹೇಳಿದ್ರು. ಇರಲಿ ಅಂದ್ಬಿಟ್ಟು ತೊಗೊಂಬಂದೆ. ಇಲ್ಲಿ ನಾವೇನೇ ಪೂಜೆ ಮಾಡಿದ್ರು ಏನೇ ಮಾಡಿದ್ರು ಮನೆ ಬಾಗಿಲಿಗೆ ರಂಗೋಲಿ ಬಿಟ್ಕೊಳ್ಳೋದು ಒಂದು ಶುಭ ಅಂತ ಹೇಳ್ತಾರೆ ಫ್ರೆಂಡ್. ಯಾರೇ ಆದರೂ ಅಷ್ಟೇ ಎರಡು ಎಳೆ ರಂಗೋಲಿ ಬಿಟ್ಬಿಟ್ಟಾದರೂ ಪೂಜೆ ಮಾಡೋದು ಒಳ್ಳೆಯದು. ಲಕ್ಷ್ಮಿ ಬರಬೇಕಂದ್ರೆ ಮನೆ ಬಾಗಿಲು ನೋಡಿ ಬರ್ತಾಳೆ ಅಂತ ಹೇಳ್ತಾರೆ ದೊಡ್ಡವರು. ಏನೇ ಆದರೂ ಒಂದು ಗೃಹಿಣಿ ಇರೋ ಮನೆ ಅಂತ ಅಂದರೆ ಮನೆ ಬಾಗಿಲಿಗೆ ಶೋಭೆ ತರೋದೇ ಒಂದು ರಂಗೋಲಿ ಅಂತ ಹೇಳ್ತಾರೆ. ನಾನಿಲ್ಲಿ ಮಂಗಳವಾರ ಪೂಜೆ ಮಾಡಿಕೊಂಡು ಬೆಳಗ್ಗೆ ಬಂದು ಬರೀ ಕಾಫಿ ಅಷ್ಟೇ ಕೊಡ್ತಿದ್ದೆ ಫ್ರೆಂಡ್. ಟಿಫನ್ನು ತಿಂದಿರಲಿಲ್ಲ ಮತ್ತು ಸುಸ್ತು ಆಗ್ತಿತ್ತು. ಯಾಕಂದರೆ ನೈಟ್ ಹೊತ್ತು ನಾನು ಟ್ಯಾಬ್ಲೆಟ್ಸ್ ತೊಗೊತೀನಿ. ಆ ಕಾರಣಕ್ಕೂ ಮೊದಲು ಥರ ಕೆಲಸನೇ ಮಾಡೋಕ್ಕಾಗಲ್ಲ, ತುಂಬ ಸುಸ್ತಾಗುತ್ತೆ. ಬೇಗ ಆಗಲಿ ಅಂದ್ಬಿಟ್ಟು ಕೆಲಸಗಳು ಮಾಡಿಕೊಂಡು ಮಾಡಿದೆ. ಇವತ್ತು ಮಕ್ಕಳದು ಮತ್ತು ಹಸ್ಬೆಂಡ್ದೆಲ್ಲ ಟಿಫನ್ ಆಗಿತ್ತು. ಹಸ್ಬೆಂಡು ಕೆಲ್ಸಕ್ಕೆ ಹೋಗಿದ್ರು. ನಾನೆಲ್ಲ ಪೂಜೆ ಮಾಡಿಕೊಂಡು ಚಪಾತಿ ಹೊತ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡು ಹೊರಗಡೆ ಹೋಗಬೇಕಾಗಿತ್ತಲ್ಲ ಫ್ರೆಂಡ್. ಆ ಕಾರಣಕ್ಕೆ ಬೇಗ ಆಗಿತ್ತು. ಇಲ್ಲಿ ತುಳಸಿ ಗಿಡಕ್ಕೆ ಪೂಜೆ ಮಾಡಿಕೊಂಡು ಬಂದೆ. ತುಳಸಿ ಗಿಡಕ್ಕೆ ನೀರು ಹಾಕಿದ್ದು ನೋಡಿದ್ರೆ ಅದು ಉದ್ದು ಕರ್ಕೊಂಬರ್ತಾಯಿತ್ತು. ಇವತ್ತು ಬರೀ ಮುಂದೆ ಮಾತ್ರ ತೊಳ್ಕೊಂಡಿದ್ದೆ ಅಷ್ಟೇ. ಫುಲ್ಲು ಲಾಂಗಾಗೆಲ್ಲ ಅಲ್ಲಿ ತನಕ ತೊಳೆಯೋಕ್ಕೆ ಹೋಗಲಿಲ್ಲ. ಯಾಕಂದರೆ ಆಗಲಿಲ್ಲ ನನ್ನ ಕೈಯಲ್ಲಿ. ಅಲ್ಲಿಗೆ ತೊಳೆಯೋಕೆ ಇಟ್ಕೊಂಡು ನಿಂತ್ಕೊಂಡೆ ಒಂದು 2 ಅವರ್ ಅಲ್ಲೇ 1 ಅವರ್ ಮೇಲೆ ಕೆಲಸ ಹಿಡಿಯುತ್ತೆ. ನಾನು ಪೂಜೆ ಎಲ್ಲ ಮಾಡಿಬಿಟ್ಟು ಬೇಗ ಅಂತ ಮಗಳು ಹೇಳ್ತಾಯಿದ್ದು, ಲೇಟ್ ಆಯಿತು ಅಂತ. ಅದಕ್ಕೋಸ್ಕರ ನಾನು ಪೂಜೆ ಮಾಡಿ ಚಪಾತಿ ಪಲ್ಯ ತಿಂದ್ಕೊಂಡು ಹೊರಗಡೆ ಹೋಗಬೇಕಾಗಿತ್ತಲ್ಲ, ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೆ. ಚಪಾತಿ ಪಲ್ಯ ನೋಡಿದೀರ ನೀವೇನೆ. ಮತ್ತೆ ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಇದೆ, ಸ್ವಲ್ಪ ಡಾಕ್ಯುಮೆಂಟ್ಸ್ ಇದೆ, ಹಾಸ್ಪಿಟಲ್ ತಗೋಬೇಕು, ಮತ್ತೆ ಮಗಳ ಕಾಲೇಜ್ ಹತ್ರ ಹೋಗ್ಬೇಕು. ಹಾಗೆ ಅಡ್ಮಿಷನ್ ಎಲ್ಲ ಕೆಲಸ ಇದೆ ಸ್ವಲ್ಪ. ಯಾವ ಕಾಲೇಜ್ ಅಂತ ನನಗೆ ಹೇಳಕ್ ಹೋಗಲ್ಲ, ಬೇಡ ಅದೆಲ್ಲ ಅಂತ. ಮತ್ತೆ ನನ್ನ ಡ್ರೆಸ್ ಹೀಗಿದೆ, ಮೆರೂನ್ ಕಲರ್ ಟಾಪು ಮತ್ತೆ ಪೆನ್ಸಿಲ್ ಪ್ಯಾಂಟ್ ಹಾಕಿದೀನಿ, ದುಪ್ಪಟ್ಟ ಇಟ್ಕೊಂಡಿದೀನಿ. 2 ವೀಲರ್ ಅಲ್ಲಿ ಹೋಗ್ತಿದ್ವಿ ನೋಡಿ. ಬ್ಲಾಕ್ ಪರ್ಸ್ ಹೇಗಿದೆ, ಸಿಂಪಲ್ ಆಗಿದೆ ಪರ್ಸ್, ಬ್ಲಾಕ್. ಎಲ್ಲರೂ ಹೊರಗಡೆ ಹೋಗಕ್ಕೆ ಲೆದರ್ ಟೈಪ್ ಇದೆ, ಚೆನ್ನಾಗಿದೆ ನೋಡಿ. ತುಂಬಾ ಲೈಟ್ ವೇಟ್ ಇದೆ, ಬಟ್ ಒಂದೇ ಜಿಪ್ ಇದೆ. ಇದು ನಾನು ಆಕ್ಚುಲಿ ರೀಸೆಂಟ್ ಆಗಿ ತಗೊಂಡಿದ್ದು. ಪರವಾಗಿಲ್ಲ, ಹಿಂಗೆ ಎಲ್ಲಾನು ಹೊರಗಡೆ ಹೋಗಕ್ಕೆ, ಶಾಪಿಂಗ್ ಹೋಗಕ್ಕೆ ಒಂದು ವಾಟರ್ ಬಾಟಲ್, ನೀರ್ ಬಾಟಲ್ ಇಟ್ಟಿದ್ದೀನಿ ಆಲ್ರೆಡಿ. ಆಗ್ಲೇ ನಾನು ಕವರ್ ಒಂದೇ ಜಿಪ್ ಇದೆ, ಜಿಪ್ ಎಲ್ಲ ಏನ್ ಜಾಸ್ತಿ ಏನಿಲ್ಲ. ನಂಗೆ ಸಾಕು ಡೈಲಿ ಬಂದ್ಬಿಟ್ಟು ನೀರ್ ಬಾಟಲ್ ಅದೇ ದುಡ್ಡು ಇಟ್ಕೊಂಡಿದ್ದೀನಿ. ಮೊಬೈಲ್ ಒಂದು ಖರ್ಚಿ ಇಟ್ಕೊಂತೀನಿ ಅಷ್ಟೇ. ನಾನು ಜಾಸ್ತಿ ಏನು ಹೊರಗಡೆ ಹೋಗ್ಬೇಕನ್ನೆಲ್ಲ ಜಾಸ್ತಿ ಕ್ಯಾರಿ ಮಾಡಲ್ಲ. ಈ ತರ ಇದೆ. ಸಿಕ್ಕಣ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನೀವು ಎಲ್ಲೇ ಹೋದ್ರು ಕೂಡ ಒಂದು ಕವರ್ನ ಕ್ಯಾರಿ ಮಾಡೋದು ಒಳ್ಳೆಯದು. ನೋಡಿ ಗಾಡೀಲಿ ಹೊರಡ್ತಾ ಇದ್ದೀವಿ ನಾವು. ಹಾಗೆ ಹೊರಟಾಗ ನಾವು ಸ್ವಲ್ಪ ಹೇಳಿದ್ನಲ್ಲ ಹೊರಗಡೆ ಕೆಲಸ ಇದೆ ಅಂದ್ಬಿಟ್ಟು ಮಗಳದ್ದು ಅಡ್ಮಿಷನ್ ದಿನ ಕೇಳಬೇಕಾಗಿತ್ತು. ಹಾಗೆ ಹೊರಗಡೆ ಹೊರಟಿದ್ವಿ. ನಂದು ಹಾಸ್ಪಿಟ್ಲ್ ಕೆಲಸನೂ ಇತ್ತು. ಇಲ್ಲಿ ನ್ಯಾಷನಲ್ ಕಾಲೇಜ್ ಹತ್ರ ಬಂದ್ವಿ. ನ್ಯಾಷನಲ್ ಕಾಲೇಜ್ ಹತ್ರ ಬಂದರೆ ಮ್ಯಾಂಗೋ ಉತ್ಸವ ನಡೀತಾಯಿತ್ತು. ಮಗಳು ಬೇಡ ಅಂತ ಅಂದ್ಲು, ಬಟ್ ನಾನೇ ಬಾಬಾ ನೋಡೋಣ ಚೆನ್ನಾಗಿರುತ್ತೆ, ಮ್ಯಾಂಗೋ ಸೀರೆ ತೊಗೊಳ್ಳೋಣ ಅಂತ ಕರ್ಕೊಂಡೋದೆ. ನನಗೆ ಸ್ವಲ್ಪ ಮ್ಯಾಂಗೋ ಇಷ್ಟ. ಅದಕ್ಕೆ ಅಲ್ಲಿ ಹೋದರೆ ಒಂಥರ ಯೂರಿನ್ ಸ್ಮೆಲ್ ಬರುತ್ತಲ್ಲ ಫ್ರೆಂಡ್, ಆ ಥರ ಇತ್ತು ಆಚೆಗಡೆ ಎಲ್ಲ.
ನಮ್ಗೆ ಅದು ಸ್ಮೆಲ್ಗೆ ಒಂಥರ ಅಸಹ್ಯ ಆಗ್ತಿತ್ತು, ಅಷ್ಟು ವಾಸನೆ. ಇಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡ್ವಿ ಸುಮಾರು ಹೊತ್ತು ನಿಂತ್ಕೊಂಡ್ವಿ. ಬಟ್ ಇಲ್ಲಿ ಮ್ಯಾಂಗೋ ಫ್ಲೇವರ್ ಅಂತ ಹೇಳ್ತಾರೆ ಮೈಸೂರು ಪಾಕು. ಮ್ಯಾಂಗೋ ಫ್ಲೇವರ್ ಇಲ್ಲ, ನಾರ್ಮಲ್ ಥರ ಇದೆ ನೋಡಿ. ಇಲ್ಲೆಲ್ಲ ಹಲ್ವಾಗಳು ಇಟ್ಟಿದ್ದಾರೆ, ಏನೂ ಮುಚ್ಚಿಲ್ಲ, ಬರೀ ಧೂಳು ಥರ ಇತ್ತು. ನಾನು ಯಾಕೋ ಕೇಳಿದೆ, ಮತ್ತು ಅಷ್ಟು ಇಷ್ಟ ಆಗಲಿಲ್ಲ. ಮತ್ತು ಅಲ್ಲಿ ನಿಂತು ಸಾಕಾಯಿತು. ಕೂಪನ್ ಥರ ಕೊಡ್ತಿರಲ್ಲ ಫ್ರೆಂಡ್, ಆ ಕೂಪನ್ನೇ ಕೊಡಲಿಲ್ಲ. ಮಗಳು ಬಾಮ್ಮ ಎಷ್ಟೊತ್ತಮ್ಮ ನಿಂತ್ಕೊಂತೀಯ ಅಂತ, ಬಿಸಿಲು ಬೇರೆ ಹೊಡಿತಿದ್ದಲ್ಲ, ಅವಳು ಬೇಡ ಬಾ ಅಂತ ಕರ್ಕೊಂಬಂದ್ಲು. ಅಲ್ಲಿ ಜಿಲೇಬಿ ಒಂದು ತೊಗೊಂಡ್ವಿ, ಬಟ್ ಅದನ್ನೇನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಆಮೇಲೆ ಫಲೋಡ ತಿಂದ್ವಿ, ಅದು ಅಷ್ಟೇ 100 ರುಪೀಸ್ ಏನೋ ಚಾರ್ಜ್ ಮಾಡೋರು. ಮತ್ತು ಜಿಲೇಬಿ ಬಂದು 40 ರುಪೀಸ್ ಇತ್ತು. ಬೇರೆ ಎಲ್ಲ ಏನು ಅಷ್ಟು ಇಷ್ಟ ಆಗಲಿಲ್ಲ. ಮತ್ತು ಅಲ್ಲಿ ಬೇಕ್ರಿ ಐಟಮ್ಸ್ ಎಲ್ಲ ಸುಮಾರು ಇತ್ತು ಫ್ರೆಂಡ್, ತುಂಬ ಚೆನ್ನಾಗಿತ್ತು. ಬೇಕ್ರಿದು ಬಂದ್ಬಿಟ್ಟು ಏನೋ ಒಂದು ಪಪ್ಸ್ ಅಂತ ಒಂಥರ ಕಪ್ ಕೇಕ್ ಥರ ತೊಗೊಂಡ್ವಿ. ಅದು ಏನು 60 ರುಪೀಸ್ ಏನೋ ಚಾರ್ಜ್ ಮಾಡಿದ್ರು, ಬಟ್ ಅದು ಏನು ಚೆನ್ನಾಗಿರಲಿಲ್ಲ. ಅದೆಲ್ಲ ನಾವು ವೀಡಿಯೋನೂ ಮಾಡ್ಕೊಳಕ್ಕೆ ಹೋಗಲಿಲ್ಲ, ತುಂಬ ಬಿಸಿಲು ಹೊಡಿತಿತ್ತು, ನಮಗೂ ಸಾಕಾದಂಗೆ ಆಯಿತು. ಅಲ್ಲಿಂದ ಬರೋಷ್ಟರಲ್ಲೇ ಗಾಡೀಲಿ ಬೇರೆ ಹೋಗಿದ್ವಲ್ಲ, 2 ವೀಲರಲ್ಲಿ, ಮತ್ತು ಹೋಗಿದ್ದ ಕೆಲಸನೂ ಕೆಲವು ಆಗಲಿಲ್ಲ, ಯಾಕೋ ಬೇಜಾರು ಆಯಿತು. ಅಲ್ಲಿಂದ ಬಂದಿದ್ದು ಸುಸ್ತಾದಂಗೆ ಆಯಿತು. ನಾವು ಬೆಳಗ್ಗೆ ಚಪಾತಿ ತಿಂದು ಹೋಗಿದ್ದಲ್ವ, ಆಮೇಲೆ ಬಂದಿದ್ದಕ್ಕೆ ತಲೆನೋವು ಬಂದಿತ್ತು. ಮತ್ತು ನಾನು ಸ್ವಲ್ಪ ಮನೇಲಿರೋದೆ ಅನ್ನ ಸಾಂಬಾರು ಹಾಕ್ಕೊಂಡು ತಿಂದ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿತಿದ್ದೆ. ನಾನು ಟ್ವಿಕ್ಸಿ ನಾವೆಲ್ಲ ಹೋಗ್ಬಿಟ್ಟು ಬಂದರೆ ಸಾಕು ಹಿಂದಿಂದನೇ ಸುತ್ತಾ ಇರ್ತಾಳೆ. ಮತ್ತು ಅವಳು ಏನೂ ತಿಂದಿರಲಿಲ್ಲ, ಒಂಚೂರು ಬೆಳಿಗ್ಗೆ ತಿಂದಿದ್ದಲ್ಲ, ಖುಷಿಗೆ ಎತ್ಕೊಂಡು ಮುದ್ದಾಡ್ತಾಯಿದ್ದೆ. ಹಾಗೆ ಆಮೇಲೆ ಇದು ನೆಕ್ಸ್ಟ್ ಡೇ ವ್ಲಾಗು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್. ಟ್ಯೂಸ್ಡೇ ವ್ಲಾಗು ಅಷ್ಟಾಯಿತು. ಹಾಗೆ ನೆಕ್ಸ್ಟ್ ಡೇದು ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಸಾಕಾಯ್ತಲ್ಲ, ಮತ್ತು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಟ್ಯೂಸ್ಡೇದು. ಅಲ್ಲಿಗೆ ಕ್ಲೋಸ್ ಮಾಡಿ ನೆಕ್ಸ್ಟ್ ಡೇದು ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಿ ಬುಧವಾರ ಬಂದ್ಬಿಟ್ಟು ಅಕ್ಷಯ ತೃತೀಯ ಆಯ್ತಲ್ಲ, ನಾನು ಮಂಗಳವಾರನೇ ಎಲ್ಲ ಕ್ಲೀನ್ ಮಾಡಿ, ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ಮಾಡಿದ್ನಲ್ಲ. ಮತ್ತು ಬುಧವಾರ ಮಾಮೂಲಿ ಕಸ ಗುಡಿಸಿನೆಲ್ಲ ಒರೆಸ್ಕೊಂಡು ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡೆಲ್ಲ ಸ್ವೀಟ್ ಮಾಡೋಣ ಅಂತ ಯೋಚನೆ ಮಾಡಿದ್ದೆ. ಇದು ಸುಮಾರು ದಿನ ಆಗಿತ್ತಲ್ಲ, ಗಸಗಸೆ ಪಾಯಸ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಗಸಗಸೆ, ಬಾದಾಮಿ, ಏಲಕ್ಕಿ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಹುರ್ಕೊತಾ ಇದ್ದೀನಿ. ಇದಕ್ಕೆಲ್ಲ ಎಣ್ಣೆ ಏನು ಹಾಕ್ಬಾರ್ದು, ಹಾಗೆ ಡ್ರೈಯಾಗಿ ಹುರ್ಕೊಂಡು ಬಿಸಿಗೆ ಹುರ್ಕೊತಾ ಇದ್ದೀನಿ. 2 ಏಲಕ್ಕಿ ಹಾಕ್ಕೊಂಡಿದ್ದೀನಿ, ಒಂದು 5 ಬಾದಾಮಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಗಸಗಸೆ ಹಾಕ್ಕೊಂಡಿದ್ದೀನಿ, ಕಮ್ಮಿ ಅನ್ನಿಸ್ತು, ಮತ್ತು ಇನ್ನೊಂಚೂರು ಹಾಕ್ಕೊಂಡಿದ್ದೀನಿ. ಇಲ್ಲಿ ಹೆಸರುಬೇಳೆ ಲೈಟಾಗಿ ಹುರ್ಕೊಂಬಿಟ್ಟು ನೀರಿಟ್ಬಿಟ್ಟು ಬೇಯಕ್ಕೆ ಇಟ್ಟಿದ್ದೀನಿ. ನಾನು ಕುಕ್ಕರಲ್ಲೇನು ಬೇಯಿಸ್ಕೊತಾ ಇಲ್ಲ, ಹೆಸರುಬೇಳೆನ ಹಾಗೇ ಬೇಯಿಸ್ಕೊತಾ ಇದ್ದೀನಿ. ನಾವು ಇಲ್ಲೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹೆಸರುಬೇಳೆ ಬೆಂದೇ ಹೋಗ್ಬಿಡುತ್ತೆ. ಇಲ್ಲಿ ಒಣ ಕೊಬ್ಬರಿ ಬಂದ್ಬಿಟ್ಟು ಸಣ್ಣ ಕೊಬ್ಬರಿ ಬಟ್ಲಿತ್ತು, ಅದನ್ನು ಎಲ್ಲ ತುರ್ದು ಇಟ್ಕೊಂಡಿದ್ದೀನಿ. ನಾನು ಮಗನ ಕೈಲಿ ತುರಿಸ್ಕೊಂಡೆ, ಸ್ವಲ್ಪ ತುರಿಸ್ಕೊಂಬಿಟ್ಟು ನೋಡಿ ಈ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಯಾಕಂದರೆ ಇನ್ನೊಂದು ಮಿಕ್ಸಿ ಜಾರ್ ಬ್ಲೇಡ್ ಹಾಳಾಗಿದೆ, ಯಾಕೋ ಅದೊಂಥರ ತುಂಬ ಕರ್ಕಶ ಶಬ್ದ ಬರ್ತಾಯಿದೆ. ಕರ್ಕಶನೇ ಕಿವಿನೇ ಕಿತ್ತೋಗೋ ಥರ ಶಬ್ದ ಬರ್ತಾಯಿದೆ. ಈ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೊಂಡು, ಇದು ಯಾಕೋ ನೈಸಾಗೇ ಆಗ್ತಾಯಿರಲಿಲ್ಲ, ಯಾಕೋ ತಲೆನೋವು ಬರ್ತಿತ್ತು. ಆಮೇಲೆ ಇಲ್ಲಿ ಬಂದ್ಬಿಟ್ಟು ನಾನು ಶಾವಿಗೆ ಹುರ್ಕೊಳ್ಳೋಣ ಅಂದ್ಬಿಟ್ಟು ಅದು ರುಬ್ಕೊಂಡೆ. ಆ ಜಾರಲ್ಲಿ ಆಗಲೇ ಇಲ್ಲ, ಮತ್ತು ಇನ್ನೊಂದು ದೊಡ್ಡ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಂಡೆ. ಇಲ್ಲಿ ನಾನು ಯಾವಾಗಲೂ ಬಂದ್ಬಿಟ್ಟು ರೋಸ್ಟೆಡ್ ಶಾವಿಗೆನೇ ತರೋದು. ನೀವು ಯಾವಾಗಲೂ ರೋಸ್ಟೆಡ್ ಶಾವಿಗೆ ತರ್ತೀರ ಅಂದರೆ ಬ್ಯಾಂಬೀನ್ ತೊಗೊಳ್ಳಿ, ದಯವಿಟ್ಟು MTR ತೊಗೊಳಕ್ಕೆ ಹೋಗ್ಬಿಡಿ. MTR ಅದು ಚೆನ್ನಾಗೇ ಇರೋಲ್ಲ, ಒಂಥರ ಅಂಟು ಥರ ಬರುತ್ತೆ. ಬ್ಯಾಂಬೀನ್ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾವು ಒಂದು ಅರ್ಧ KGನೋ ಇಲ್ಲ ಒಂದು 200 ಗ್ರಾಮ್ ಅಷ್ಟಂದು ಸುಮಾರು ದಿನ ಆಗುತ್ತೆ ನೋಡಿ. ಕಡೆಗೆ ಈ ಮಿಕ್ಸಿ ಜಾರಲ್ಲಿ ಎಲ್ಲ ಡಬಲ್ ಕೆಲಸ ಆಯಿತು ನನಗೆ. ಆ ಜಾರಿಂದ ಈ ಜಾರ್ಗೆ ಹಾಕಿ ಎಲ್ಲ ಡಬಲ್ ಕೆಲಸ ಥರ ಆಯಿತು. ಈ ಜಾರಲ್ಲಿ ರುಬ್ಕೊಂಡೆ, ಅದು ಒಂಥರ ಸೌಂಡ್ ಬರ್ತಿತ್ತು. ಎರಡೂ ರಿಪೇರಿಗೆ ಕೊಡಬೇಕು, ನೋಡೋಣ ಎಲ್ಲೋ ಆ ಕಡೆ ಆಚೆ ಹೋದರೆ ಆ ಕಡೆ ತೊಗೊಂಡೋಗ್ಬಿಟ್ಟು ಪಾತ್ರೆ ಅಂಗಡಿಗಳಲ್ಲಿ ಹಾಕ್ಕೊಡ್ತಾರಲ್ಲ ಮಾಡ್ಕೊಂಬರ್ಬೇಕು. ನೋಡಿ ಹೆಸರುಬೇಳೆ ಬೆಂದಿತ್ತು ಆಲ್ರೆಡಿ, ಅದಕ್ಕೆ ಕೊಬ್ಬರಿ ರುಬ್ಬಿರೋದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಅಳತೆ ನೋಡಿ ಹಾಕ್ಕೊಂಡು ಈ ಶಾವಿಗೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟು ನಾನು ಶಾವಿಗೆ ಪಾಯಸಕ್ಕೆ ಗಸಗಸೆ ಪಾಯಸಕ್ಕೆ ಬಂದ್ಬಿಟ್ಟು ಉಂಡೆ ಬೆಲ್ಲ ನೋಡಿ, ಇದೊಂದು ಉಂಡೆ ಹಾಕ್ಕೊತಾ ಇದ್ದೀನಿ. ಫಸ್ಟೇ ಬೆಲ್ಲ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಕುದ್ದಿ ಒಂಥರ ಪಾಯಸನೇ ಒಂಥರ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ನಾನು ಅಕ್ಷಯ ತೃತೀಯಂಗೆ ಈ ಸಲ ಬಂದ್ಬಿಟ್ಟು ಏನೂ ಪರ್ಚೇಸ್ ಮಾಡಿಲ್ಲ ಫ್ರೆಂಡ್, ಯಾಕೆ ಅಂದರೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಇದೆ ಈ ಸಲ. ನಾನು ಸ್ವಲ್ಪ ಅಡ್ಮಿಂಟ್ ಆಗೋದಿದೆ ಹಾಸ್ಪಿಟ್ಲಿಗೆ, ಮತ್ತು ಹಾಗೆ ಮಗಳದ್ದು ಅಡ್ಮಿಷನ್ದೆಲ್ಲ ಇದೆ. ಇದಕ್ಕೋಸ್ಕರ ಸ್ವಲ್ಪ ನಿಮಗೆ ಗೊತ್ತಿರುತ್ತೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಎಷ್ಟು ಟೈಟ್ ಇರುತ್ತೆ ಅಂತ. ನಾನು ಅದಕ್ಕೆ ಈ ಸಲ ಏನು ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ, ಬೇಡ ಇವೆಲ್ಲ ಖರ್ಚಿದ್ದಾವೆ ಅಂದ್ಬಿಟ್ಟು ನಾರ್ಮಲಾಗಿ ಈ ಸಲ ಅಕ್ಷಯ ತೃತೀಯಕ್ಕೆ ನಮ್ಮ ಮನೆಗೆ ಬಂದ್ಬಿಟ್ಟು ಬೆಲ್ಲ, ಅರಿಶಿನ ಕೊಂಬು, ಕಲ್ಲುಪ್ಪು,
ಮತ್ತು ಸ್ವಲ್ಪ ಮನೆಗೆ ಬೇಕಾಗಿ ಸಾಮಾನು ತೊಗೊಂಬಂದಿದ್ದೀನಿ ಅಷ್ಟೇ ಹೊರತು ಬೇರೆ ಇನ್ನೇನು ಪರ್ಚೇಸ್ ಮಾಡಿರಲಿಲ್ಲ. ಹಾಗೆ ಪೂಜೆ ಎಲ್ಲ ಆದಮೇಲೆ ಮತ್ತೆ ಸಂಜೆ ಆಚೆ ಹೋಗಿದ್ದಾಗ ಒಂದು 100 ಗ್ರಾಮ್ ಮಲ್ಲಿಗೆ ಹೂವು ತಂದಿದ್ದೆ. ಅದನ್ನು ಕಟ್ಕೊಳ್ಳೋಣ ಅಂತ ಕಟ್ಕೊತಾ ಇದ್ದೀನಿ. ಇವತ್ತು ಮೊನ್ನೆ ತಂದಿದ್ದಕ್ಕಿಂತ ಇವತ್ತು ತಂದಿರೋ ಮಲ್ಲಿಗೆ ಹೂವು ಬಂದ್ಬಿಟ್ಟು ತುಂಬ ಚೆನ್ನಾಗಿತ್ತು. ಹೂವು ಕಟ್ಕೊಂಡು ದೇವ್ರ ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೆ. ಒಂದು 4 ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ 1-2, ಕೊತ್ತಂಬರಿ, ಪುದೀನ ಹಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ರುಬ್ಬಕ್ಕೆ ಬಂದ್ಬಿಟ್ಟು ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಮತ್ತು ಜೀರಿಗೆ, ಕಲ್ಲುಪ್ಪು, ಚಕ್ಕೆ, ಲವಂಗ ಇಷ್ಟನ್ನು. ಶುಂಠಿ ಬೇಕಂದರೆ ಸ್ವಲ್ಪ ಹಾಕ್ಕೊಳ್ಳಿ. ನಾನು ಶುಂಠಿ ಹಾಕ್ಕೊಳ್ಳೋಣ ಅಂದ್ಕೊಂಡು ಹಂಗೆ ಮರ್ತೋಯ್ತು. ರುಬ್ಬೋ ಜಾರ್ಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಇದ್ರ ಜೊತೆಗೆ ಸ್ವಲ್ಪ ಕಡಲೆಬೇಳೆ, ನೆನೆಸಿದ ಕಡಲೆಬೇಳೆ ಹಾಕೊಂಡು ರುಬ್ಕೊಂಡ್ರೆ ಆ ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ಬಂದ್ಬಿಟ್ಟು ನೈಸ್ ಆಗುತ್ತೆ ಅಂತ. ಅದು ಸ್ವಲ್ಪ ರುಬ್ಬಿದಿಟ್ಟಕ್ಕೆ ಕಡಲೆಬೇಳೆ ಹಾಕೊಂಡು ರುಬ್ಕೊಂಡು ಈರುಳ್ಳಿ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಇದು ಹಚ್ಚಿಟ್ಕೊಂಡಿರ್ತೀವಲ್ಲ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಲಿಸ್ಬಿಟ್ಟು ವಡೆನ ತಟ್ಟಿ ಹಾಕ್ಬೋದು. ನಿಮ್ಗೇನಾದ್ರು ಅಕಸ್ಮಾತ್ ನಿಮಗೆ ಕೈಯಲ್ಲಿ ತಟ್ಕೊಳ್ಳೋಕ್ಕೇನಾದ್ರು ಬರಲ್ಲ ಅಂತಂದರೆ ಈ ವಿಳ್ಳೆದೆಲ್ಲ ಇರುತ್ತಲ್ಲ ಫ್ರೆಂಡ್, ಅದ್ರ ಮೇಲಾದ್ರೂ ತಟ್ಟಿ ಹಾಕ್ಕೋಬೋದು. ಇಲ್ಲ ಬಟರ್ ಪೇಪರ್ ಒಂಥರ ಸ್ಕ್ವಯರ್ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದ್ರ ಮೇಲೆ ತಟ್ಟಿ ಹಾಕಿದ್ರು ಬೇಗ ಆಗುತ್ತೆ. ಮತ್ತು ಯಾವಾಗಲೂ ನಾವು ವಡೆ ಮಾಡಬೇಕಂದ್ರೆ ಏನು ಮಾಡಬೇಕಂದ್ರೆ ಈ ಥರ ಸಣ್ಣ ಉಂಡೆ ಮಾಡಿ ಒಂದು 10-12 ಇಟ್ಕೊಂಡು ತಟ್ಟಿ ಹಾಕ್ಕೊಳ್ಳಿ. ಆವಾಗ ವಡೆ ತುಂಬ ಚೆನ್ನಾಗಿರುತ್ತೆ. ವಡೆ ಅಂತೂ ಮನೇಲಿರೋರಿಗೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ, ಸಣ್ಣವ್ರಿಗೂ ಇಷ್ಟ ಆಗುತ್ತೆ. ಓಡಾಡಿಕೊಂಡೇ ತಿನ್ಬೋದು. ಮತ್ತು ಚಿತ್ರಾನ್ನಕ್ಕೆ, ಪಲಾವ್ಗೆ ಎಲ್ಲದಕ್ಕೂ ಚೆನ್ನಾಗಿ ಸೆಟ್ ಆಗುತ್ತೆ ವಡೆ ಅಂದರೆ. ಇಲ್ಲಿ ನಾನು ಮಧ್ಯಾಹ್ನನೇ ಬಂದುಬಿಟ್ಟು ಇದು ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡ್ಕೊಂಡಿದ್ದೆ. ಗಟ್ಟಿಗೆ ಚೆನ್ನಾಗಾಗಿತ್ತು ಸಾಂಬಾರು. ಇದು ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. 2 ದಿನ ಇದ್ದರೂ ಏನು ಸಾಂಬಾರು ಹಾಳಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಮಂಗಳೂರು ಸೌತೆಕಾಯಿ ಸಾಂಬಾರು. ನಾನು ಇಲ್ಲಿ ವಡೆ ಮಾಡ್ಕೊತಾ ಇದ್ದೀನಿ ನೋಡಿ. ಆ ಕಡೆ ಗಸಗಸೆ ಪಾಯಸನೋಗಿದೆ. ಅಲ್ಲಿ ಬಂದ್ಬಿಟ್ಟು ನಾನು ಸ್ವಲ್ಪ ಒಂದು ತುಪ್ಪದಲ್ಲಿ ಒಂದು 4 ಗೋಡಂಬಿನ ನಾನು ತುಪ್ಪದಲ್ಲಿ ಹುರಿದ್ಬಿಟ್ಟು ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ. ವಡೆ ಪಾಯಸ ಎಷ್ಟು ಚೆನ್ನಾಗಿದೆ. ಪಾಯಸ ಕುಡಿತಾರೆ, ಇನ್ನೂ ಕುಡಿಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಸ್ವೀಟು ಕರೆಕ್ಟಾಗಿ ಆಗಿದೆ ಫ್ರೆಂಡ್. ನಾನೆಲ್ಲ ಕಣ್ಣು ಅಂದಾಜಲ್ಲೇ ಹಾಕ್ಕೊತೀನಿ, ಕರೆಕ್ಟಾಗಿರುತ್ತೆ ನೋಡಿ. ಈ ಥರ ಹದ್ಕೊಂಡು ತಿನ್ಬೋದು. ಇಲ್ಲಾಂದರೆ ನಿಮ್ಗೆ ಗೊತ್ತೇ ಇರುತ್ತೆ, ಗೌಡ್ರ ಸ್ಟೈಲ್ ಏನಂದರೆ ವಡೆ ಪಾಯಸ ಅಂತ ಹೇಳ್ತಾರೆ. ಅದರಲ್ಲಿ ಬಂದ್ಬಿಟ್ಟು ವಡೆ ಎಲ್ಲ ಹಾಕ್ಕೊಂಡು ಅದ್ರ ಮೇಲೆ ಪಾಯಸ ಹುಯ್ಕೊಂಡು ಚೆನ್ನಾಗಿ ಕಲ್ಸ್ಕೊಂಡು ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಹೆಂಗೆ ಇಷ್ಟನೋ ಹಂಗೆ ತಿನ್ಬೋದು. ಅಂದರೆ ನಮ್ಮ ಗೌಡ್ರ ಸ್ಟೈಲಲ್ಲಿ ಗೊತ್ತಿರುತ್ತೆ ಸುಮಾರು ಜನಕ್ಕೆ, ಏನಪ್ಪ ಹಿಂಗೆ ಹೇಳ್ತಾಳೆ ಅನ್ಕೋಬೇಡಿ. ಈ ಥರ ಕಲಿಸ್ಕೊಂಡು ತಿಂತಾರೆ. ಹೇಗಿತ್ತು ಅಂತ ಹೇಳಿ, ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್, ವಾಚ್ ಮಾಡಿದ್ದಕ್ಕೆ. ತುಂಬ ಚೆನ್ನಾಗಿದೆ, ನೀವೊಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು. ಮತ್ತು ಹೀಗೆ ಹೊಸ ವೀಡಿಯೋಸ್ ಬರ್ತಾಯಿರುತ್ತೆ, ಹಾಕ್ತಾಯಿರ್ತೀವಿ, ನೋಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು, ಬಾಯ್.